ಸೊ ಪಾರ್ಟ್ 1 ವಿಡಿಯೋದಲ್ಲಿ ಹ್ಯಾಕಥಾನ್ ಬಗ್ಗೆ ಒಂದಿಷ್ಟು ಥಿಂಗ್ಸ್ ನ ಹೇಳಿದ್ದೆ. ಇವಾಗ ಆಕ್ಚುಲಿ ವಿನ್ನಿಂಗ್ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡೋಣ. ನಾನ್ ಪಾರ್ಟಿಸಿಪೇಟ್ ಮಾಡಿರೋ ಹ್ಯಾಕಥಾನ್ಸ್ ಅಲ್ಲಿ ಒಂದ್ ಥಿಂಗ್ ಅನ್ನ ಅಬ್ಸರ್ವ್ ಮಾಡಿದೀನಿ. ಮೋಸ್ಟ್ ಟೀಮ್ಸ್ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತಾರೆ, ಆದ್ರೆ ಫ್ಯೂ ಟೀಮ್ಸ್ ಮಾತ್ರ ವಿನ್ ಆಗ್ತಾರೆ. ವೈ? ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಸೆಲೆಕ್ಷನ್. ಮೋಸ್ಟ್ ಟೀಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಇ-ಕಾಮರ್ಸ್, ಅಗ್ರಿಕಲ್ಚರ್, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್, ರೆಸ್ಯೂಮೆ ಬೇಸ್ಡ್ AI ಜಾಬ್ ಪೋರ್ಟಲ್, ಇದೇ ಐಡಿಯಾಸ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ. ನೀವು ಅದನ್ನೇ ಮಾಡಬೇಡಿ. ಜಡ್ಜಸ್ಗೆ ಅನದರ್ ಸೇಮ್ ಪ್ರಾಜೆಕ್ಟ್ ಅಂತ ಅನ್ಸೋ ಹಾಗಾಗಬಾರ್ದು. ಪ್ರಾಬ್ಲಮ್ ಕಾಮನ್ ಇರ್ಬೋದು, ಆದರೆ ಸೊಲ್ಯೂಷನ್ ಯೂನಿಕ್ ಆಗಿರಬೇಕು. ಸೆಕೆಂಡ್ ಒನ್, 24 ಅವರ್ಸ್ ಹ್ಯಾಕಥಾನ್ ಅಲ್ಲಿ ಫಸ್ಟ್ ರೌಂಡ್ ಇವಾಲ್ಯುಯೇಷನ್ ವೆರಿ ಇಂಪಾರ್ಟೆಂಟ್. ಮೆಜಾರಿಟಿ ಟೀಮ್ಸ್ ಇದನ್ನ ಈಸಿಯಾಗಿ ತೊಳ್ತಾರೆ, ಆದರೆ ಆಕ್ಚುಲಿ ಫಸ್ಟ್ ರೌಂಡ್ ಅಲ್ಲೇ ಜಡ್ಜಸ್ ನಿಮ್ಮ ಟೀಮ್ ನ ಅಬ್ಸರ್ವ್ ಮಾಡ್ತಾರೆ. ನೀವು ಪ್ರಾಜೆಕ್ಟ್ ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ಐಡಿಯಾ ಸ್ಟ್ರಾಂಗ್ ಇದೆನಾ, ಫ್ಯೂಚರ್ ಪೊಟೆನ್ಷಿಯಲ್ ಇದೆಯಾ ಅಂತ ಫಸ್ಟ್ ಇಂಪ್ರೆಷನ್ ಅಲ್ಲೇ ಡಿಸೈಡ್ ಮಾಡ್ತಾರೆ. ಮತ್ತೆ ಜಡ್ಜಸ್ ಕೊಟ್ಟ ಸಜೆಷನ್ಸ್ ಇದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸಿ. ಟ್ರಸ್ಟ್ ಮೀ, ಜಡ್ಜಸ್ಗೆ ಅದು ತುಂಬಾ ಇಂಪ್ರೆಸ್ ಮಾಡುತ್ತೆ. ಥರ್ಡ್ ಒನ್, ಪ್ರೆಸೆಂಟೇಷನ್ ಟೈಮ್ ಅಲ್ಲಿ ಒಂದು ಕಾಮನ್ ಮಿಸ್ಟೇಕ್. ಲಾಗಿನ್ ಪೇಜ್, ರಿಜಿಸ್ಟ್ರೇಷನ್ ಪೇಜ್ ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ, ಯಾಕಂದ್ರೆ ಅದು ಎಲ್ಲ ಅಪ್ಲಿಕೇಶನ್ ಅಲ್ಲೂ ಇರುತ್ತೆ. ಇನ್ಸ್ಟೆಡ್ ನಿಮ್ಮ ಪ್ರಾಜೆಕ್ಟ್ ನ ಯೂನಿಕ್ ಮಾಡೋ ಫ್ಯೂಚರ್ ಯಾವುದು, ಇನೋವೇಷನ್ ಏನು, ರಿಯಲ್ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡ್ತಿದೆ ಅದನ್ನ ಹೈಲೈಟ್ ಮಾಡಿ. ದ್ಯಾಟ್ಸ್ ವಾಟ್ ಜಡ್ಜಸ್ ರಿಮೆಂಬರ್. ಮತ್ತೆ ಟೀಮ್ ಪ್ರೆಸೆಂಟೇಷನ್. ಟೀಮ್ ಅಲ್ಲಿ 4 ಜನ ಇದ್ರೆ ಒಬ್ಬರೇ ಫುಲ್ ಪ್ರೆಸೆಂಟೇಷನ್ ಮಾಡೋದು ಬೇಡ, ಎಲ್ಲರೂ ಇನ್ವಾಲ್ವ್ ಆಗಿ. ಒಬ್ಬ ಎಕ್ಸ್ಪ್ಲೇನ್ ಮಾಡ್ಲಿ, ಒಬ್ಬ ಡೆಮೋ ತೋರಿಸ್ಲಿ, ಒಬ್ಬ ಜಡ್ಜಸ್ ಪಾಯಿಂಟ್ಸ್ ನ ನೋಟ್ ಮಾಡ್ಲಿ, ಮತ್ತೊಬ್ಬ ಕ್ವಶನ್ಸ್ಗೆ ಆನ್ಸರ್ ಮಾಡ್ಲಿ. ಯಾಕಂದ್ರೆ ಜಡ್ಜಸ್ ಪ್ರಾಜೆಕ್ಟ್ ಮಾತ್ರ ಅಲ್ಲ, ಟೀಮ್ ವರ್ಕ್ ಕೂಡ ಅಬ್ಸರ್ವ್ ಮಾಡ್ತಾರೆ. ಅಂಡ್ ಫೈನಲಿ ಕೆಲವು ಸಲ ಲಕ್ ಕೂಡ ಇಂಪಾರ್ಟೆಂಟ್. ಸೊ ಒಂದು ಹ್ಯಾಕಥಾನ್ ವಿನ್ ಆಗಿಲ್ಲ ಅಂತ ಅಪ್ಸೆಟ್ ಆಗಬೇಡಿ. ನಾನು ಕೂಡ ಎಲ್ಲ ಹ್ಯಾಕಥಾನ್ಸ್ ವಿನ್ ಮಾಡಿಲ್ಲ, ಆದರೆ ಪಾರ್ಟಿಸಿಪೇಟ್ ಮಾಡಿದ ಪ್ರತಿ ಹ್ಯಾಕಥಾನ್ ಇಂದ ಒಂದೊಂದು ವಿಷಯನ ಕಲ್ತಿದ್ದೀನಿ. ಎಸ್ಪೆಷಲಿ ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ಅಪಾರ್ಚುನಿಟಿ ಸಿಗುತ್ತೋ ಅಷ್ಟು ಪಾರ್ಟಿಸಿಪೇಟ್ ಮಾಡಿ. ಇಫ್ ಯು ವಾಂಟ್ ಟು ನೋ ಹೌ ಟು ಫೈಂಡ್ ಅ ಹ್ಯಾಕಥಾನ್ಸ್, ಲೆಟ್ ಮಿ ನೋ ಇನ್ ದಿ ಕಮೆಂಟ್ ಬಾಕ್ಸ್. ಟಿಲ್ ದೆನ್, ಡೋಂಟ್ ಮಿಸ್ ದಿ ಎನಿ ಅಪಾರ್ಚುನಿಟೀಸ್. ಬಾಯ್.